ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನೆಂತ ಸೂಪರಾಗಿದ್ದೀವಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ಲೀಸ್ ಇವತ್ತಿನ ದಿನ ನಾನು ಏನೇನು ಇರುತ್ತೆ. ಸೊ ವರಲಕ್ಷ್ಮಿ ಹಬ್ಬದ್ದು ತುಂಬ ಕೆಲಸ ಇತ್ತು. ಸೊ ಅದನ್ನೆಲ್ಲ ನಾನು ಕ್ಲೀನಿಂಗ್ದು ಏನೇ ಆಗಿರ್ಬೋದು ಹಬ್ಬದ್ದು ಸಂಬಂಧಪಟ್ಟಂಗೆ ಎಲ್ಲ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ಮತ್ತೆ ಕೇಳ್ತಾ ಇದ್ದೀನಿ, ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಬಾಯ್. ಸೊ ಹಾಯ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದ್ಬಿಟ್ಟು ಪಾಲಕ್ ಸೊಪ್ಪು ಸಾಂಬಾರು, ಮಸೊಪ್ಪು ಸಾಂಬಾರು ಅಂತೀವಿ. ಸೊ ನೋಡಿ, ಸೊಪ್ಪು ಈ ಥರ ಕ್ಲೀನಾಗಿ ಚೆನ್ನಾಗಿ ಫಸ್ಟ್ ಕ್ಲೀನ್ ಮಾಡಿಕೊಂಡು ತೊಳ್ಕೊಬೇಕು. ಸೊ ಸೊಪ್ಪು ನೋಡಿ ತೊಗೊಳ್ಳಿ, ಒಂದೊಂದು ಸೊಪ್ಪು ಚೆನ್ನಾಗಿರಲ್ಲ, ನೋಡಿ ತೊಗೊಳ್ಳಿ. ಸೊ 2 ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಸುಮಾರು 4 ವಿಜಿಲ್ ಹೊಡೆಸ್ಕೊಬೇಕು ಫ್ರೆಂಡ್ಸ್. ಚೆನ್ನಾಗಿ ವಿಜಿಲ್ ಹೊಡೆಸ್ಕೊಂಡು ಆದಮೇಲೆ ಅದು ಬೆಂದ್ಬಿಡುತ್ತೆ, ಫುಲ್ಲು ಸ್ಮ್ಯಾಶ್ ಮೊಸರು ಥರ ಆಗುತ್ತೆ. ಸೊ ನಾನು 2 ಕಪ್ಪಷ್ಟು ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ, 2 ಕಟ್ಟಷ್ಟು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ, 2 ಟೊಮೊಟೊ, 1 ಈರುಳ್ಳಿ, 1 ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ 10 ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಕುಕ್ಕರ್ ಮುಚ್ತಾ ಇದ್ದೀನಿ. ಸೊ 4ರಿಂದ 5 ವಿಜಿಲು ನೋಡಿ ಚೆನ್ನಾಗಿ ಬೆಂದಿದೆ ನೀಟಾಗಿ. ಅದು ಒಂದು ಮಸ್ಕೋಲ್ ಅಂತ ಸಿಗುತ್ತೆ ಫ್ರೆಂಡ್ಸ್, ಅದು ಏನು ಒಂದು 30-40 ರುಪೀಸ್ ಇರುತ್ತೆ. ಅದರಲ್ಲಿ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡ್ರೆ ಮತ್ತೆ ನೀರೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಸೊ ನೀವು ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಸೊ ಅದನ್ನು ಮುದ್ದೆಗೆ, ಅನ್ನಕ್ಕೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಸಾಂಬಾರು ಬಂದುಬಿಟ್ಟು. ನಾನು ಮತ್ತೆ 1 ಈರುಳ್ಳಿನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ, 1 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಜೀರಿಗೆ, ಸಾಸಿವೆಲ್ಲ ಫಸ್ಟೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಮತ್ತು 1 ಬೆಳ್ಳುಳ್ಳಿ ಮತ್ತು ಜೀರಿಗೆ. ಸೊ ನೀವು ಬೇಕಿದ್ರೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಳಿ. ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ಸೊ ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೆ, ಹಂಗಾಗಿ ಒಣಮೆಣಸಿನ್ಕಾಯಿ ಸ್ಕಿಪ್ ಮಾಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಆ ಸಾಂಬಾರಿಗೆ ಒಗ್ಗರಣೆದ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ಳಿ ಫ್ರೆಂಡ್ಸ್, ಮರ್ತೋಯ್ತು. ಅರಿಶಿನ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸಾಂಬಾರು ರೆಡಿ. ಸೊ ನಾವು ಮತ್ತೆ ಮಿಲ್ಲಿಗೆ ಹೋಗ್ತಾಯಿದ್ವಿ, ತುಂಬ ದಿನ ಆಗಿತ್ತು, ಎಲ್ಲ ರೆಡಿ ಮಾಡಿಟ್ಟು ಮಳೆ ಅಂದ್ಬಿಟ್ಟು ಸರಿಯಾಗಿ ಇದು ಮಾಡೋಕ್ಕಾಗಿರಲಿಲ್ಲ. ಸೊ ನಿನ್ನೆ ಚೆನ್ನಾಗಿ ಬಿಸಿಲು ಬಂತು, ನೀಟಾಗಿ ಒಣಗ್ತು. ಮಿಲ್ಲಿಗೆ ಎತ್ಕೊಂಡೋಗಿದ್ವಿ. ತುಂಬಾ ಘಾಟು ಫ್ರೆಂಡ್ಸ್, ಒಬ್ಬ ಮುಟ್ಟಿಲ್ಲ ಅಂದ್ರೂ ಘಾಟು. ಮೆಣಸಿನ್ಕಾಯಿ ಅಂದರೆ ತಮಾಷೆನ, ಫುಲ್ಲು ಘಾಟ್ ಅಂದರೆ ಘಾಟು ಅದು. ಮತ್ತು ಅಲ್ಲೇ ಒಂದು ಸೇಫ್ಟಿ ಏನಂದರೆ ಅಲ್ಲಿ ಒಂದು ಕವರ್ ಇಟ್ಟಿರ್ತಾರೆ, ಒಂದು ಕೋಲು. ಸೊ 1-2 ಟಬ್ಬುಗಳು ಇಟ್ಟಿರ್ತಾರೆ. ಅದಕ್ಕೆ ಅದು ಖಾರದ ಪುಡಿ ಮಿಲ್ ಸ್ವಲ್ಪ ಆದಂಗೆ ನಾವು ಬೇಗ ಕವರ್ ಮೇಲೆ ಹಾಕಬೇಕು ಹೊರಗಡೆ. ಸೊ ಬೇಗ ಅದು ಆರುತ್ತೆ, ಇಲ್ಲಾಂದರೆ ಅದು ಕಪ್ಪಗೆ ಆಗಿಬಿಡುತ್ತೆ. ಬಾಕ್ಸಲ್ಲಿ ಹಂಗೆ ಎತ್ಕೊಂಡ್ರೆ ಕಪ್ಪಗಾಗುತ್ತೆ. ಸೊ ಧನಿಯಾ ಪುಡಿ ಕೂಡ ಹಾಗೇ ಆದಂಗೆ ಅದನ್ನ ಒಂದು ಕೋಲ್ ತೊಗೊಂಡ್ಬಿಟ್ಟು ಆ ಥರ ಹರಡಬೇಕು ನೀಟಾಗಿ, ಫಾಸ್ಟಾಗಿ. ಇಲ್ಲಾಂದರೆ ಅದು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ನಾವು ಲಾಸ್ಟ್ ಟೈಮ್ ಹಂಗೆ ಮಾಡಿದ್ವಿ. ಸೊ ಸರಿಯಾಗಿ ಆರಿಸ್ಲಿಲ್ಲ, ಹಂಗೆ ಬಾಕ್ಸಲ್ಲಿ ಹಾಕೊಂಡು ತೊಗೊಂಬಂದರೆ ಮನೆಗೆ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು, ಕಾಫಿ ಕಲರ್ ಬಂದುಬಿಟ್ಟಿತ್ತು. ತುಂಬ ಬಿಸಿ ಇರುತ್ತೆ, ಹಾಗಾಗಿ ನೀಟಾಗಿ ಆರಬೇಕು, ಫುಲ್ ಆರಿಸಿ ಅಲ್ಲೇ ಇದ್ದು ಸ್ವಲ್ಪ ತಾಳ್ಮೆ ಇರಬೇಕು ಇಂಥ ಕೆಲಸಕ್ಕೆಲ್ಲ. ಸೊ ಅರ್ಜೆಂಟ್ ಅಂದರೆ ಆಗೋಲ್ಲ. ಸೊ ಅಲ್ಲೇ ಇದ್ದುಬಿಟ್ಟು ನಾನು ನೀಟಾಗಿ ಆರಿಸ್ಕೊಂಡು ಚೆನ್ನಾಗಿ ಔಟ್ಸೈಡು ಇರುತ್ತೆ ಜಾಗ, ಗಾಳಿಗೆ ಬೇಗ ನೀಟಾಗಿ ಅದು ಕೋಲ್ಡ್ ಆಗುತ್ತೆ. ಸೊ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ನೋಡಿ, ಬಿಸಿಗೆ ಎಷ್ಟು ಅಂಟ್ಕೊಂಡಿದೆ ಟಬ್ಬಿಗೆ. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲ ತುಂಬ್ಕೊತಾ ಇದ್ದೀನಿ. ಮುಖ ಕೂಡ ತೊಳ್ಕೊಂಡೆ, ಮುಖ ಎಲ್ಲ ತುಂಬಾ ಉರಿಬಿಡ್ತು, ಮುಖನೇ ಊದ್ಕೊಂಡ್ಬಿಡ್ತು ಅಲ್ಲಿ ಘಾಟಿಗೆ. ನನ್ನ ಮಗಳು ಯಾಕಮ್ಮ ಮುಖ ತೊಳಿತೀಯಾ ಇಲ್ಲಿ ಅಂತ ಕೇಳಿದ್ಲು. ಮುಖ ತೊಳೆದಿಲ್ಲ ಅಂದರೆ ಅಷ್ಟೇ, ಮತ್ತು ಕೈ ಎಲ್ಲ ಮುಟ್ಟಿರ್ತೀವಲ್ಲ, ಹಂಗಾಗಿ. ಸೊ ಅಲ್ಲೆಲ್ಲ ಆ ಮಿಲ್ಲಲ್ಲಿ ಎಲ್ಲ ಚೆನ್ನಾಗಿ ಸೇಫ್ಟಿ ಇದೆ. ಕೆಲವ್ರದ್ದು ಆ ಥರ ಆರಿಸ್ಲಿಕ್ಕೆ ಬಿಡಲ್ಲ ನೋಡಿ, ಮುಖನೇ ಊದ್ಕೊಂಡ್ಬಿಟ್ಟಿತ್ತು, ಒಂಥರ ಮೂಗು ಎಲ್ಲ ಉರಿತಾ ಇತ್ತು. ಸೊ ಎಲ್ಲ ಒಂದು 10-15 ನಿಮಿಷ ಅಲ್ಲೇ ಇದ್ವಿ ನಾವು. ಮತ್ತು ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ಅದೊಂದು ದೊಡ್ಡ ಕೆಲಸ ಇತ್ತು ನನಗೆ. ಸೊ ಅದು ಮುಗಿದಿದ್ದು ನನಗೆ ತುಂಬಾ
ಇಷ್ಟ ಆಯಿತು. ಎಷ್ಟು ತುಂಬ ಒಂದು ತಿಂಗಳ ಮೇಲೇ ಆಯಿತು ನಾನು ತೆಗ್ದಿಟ್ಕೊಂಡು, ಹಂಗೆ ಇತ್ತು, ಮಳೆ ಬಿಟ್ಟೇ ಇರಲಿಲ್ಲ. ಸೊ ಬಿಸಿಲಿರುವಾಗ ನಾವಿರಲ್ಲ, ನಾವಿದ್ದಾಗ ಬಿಸಿಲಿರ್ತಿರ್ಲಿಲ್ಲ, ಹಂಗಾಗ್ತಾಯಿತ್ತು. ಸೊ ಖಾರದ ಪುಡಿ ಇಷ್ಟೇ ಇದೆ ಅಂತ ಹೇಳ್ತಾ ಇದ್ದೆ, ನೋಡು ಅಷ್ಟೇ ಇದೆ ಅಂತ. ಸೊ ನಾವು ಧನಿಯಾಗೆಲ್ಲ ಮಿಕ್ಸಿಂಗ್ ಹಾಕಿರ್ತೀವಿ, ಜಾಸ್ತಿ ಕಾಣುತ್ತೆ. ಮೆಣಸಿಕಾಯಿಗೆ ಏನೂ ಹಾಕಿರಲ್ಲ, ಹಾಗಾಗಿ ಸ್ವಲ್ಪ ಇರುತ್ತೆ ಅಷ್ಟೇ. ಸೊ ಎಲ್ಲ ಹಾಕ್ಕೊತಾ ಇದ್ದೀವಿ, ಹೋಗೋಣ ಅಂದ್ಬಿಟ್ಟು ಟೈಮ್ ಆಯಿತು. ಸೊ ಅಲ್ಲೇ ಹಂಗೆ ನಾನು ಅಲ್ಲೊಂದು ಮರನ ವೀಡಿಯೋ ಮಾಡ್ತಾಯಿದ್ದೆ, ತುಂಬ ವರ್ಷಗಳಿಂದ ಅರಳಿ ಮರ ಇದೆ. ಸೊ ಅಲ್ಲಿ ಹುತ್ತ ಕೂಡ ಇದೆ, ಅದನ್ನ ವೀಡಿಯೋ ಮಾಡ್ತಿದ್ದೆ, ಕತ್ಲೆ ಆಗಿಬಿಟ್ಟಿತ್ತು. ಸೊ ಏನು ಇದು ಮಾಡೋಕ್ಕಾಗಿಲ್ಲ. ನನ್ನ ಮಗಳು ನನ್ನನ್ನು ವೀಡಿಯೋ ಮಾಡಮ್ಮ ಅಂದ್ಬಿಟ್ಟು ಬಾಕ್ಸ್ನ ಹಿಡ್ಕೊಂಡ್ರೆ ಡ್ಯಾನ್ಸ್ ಬೇರೆ ಮಾಡ್ತಾಯಿದ್ಲು ಅವಳು. ಅಲ್ಲಿ ನೋಡಿ ಮರ, ಅದು ಕತ್ಲೆ ಸರಿ ಕಾಣಿಸ್ತಾ ಇಲ್ಲ, ತುಂಬಾ ದೊಡ್ಡ ಮರ ಅದು. ಸೊ ಪ್ಲೇಸು ಒಂಥರ ವಿಲೇಜ್ ಥರ ಚೆನ್ನಾಗಿದೆ. ಸೊ ಮತ್ತು ನಾವು ಹಂಗೆ ಬರುವಾಗ ಒಂದು ಬೇಕರಿಯಲ್ಲಿ ನನ್ನ ಮಗಳು ಬೆಳಗಿಂದ ಹೆಲ್ಪ್ ಮಾಡಿದ್ದೀನಿ ನಿನಗೆ, ಕ್ಲೀನಿಂಗಲ್ಲಿ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಒಂದೇನು ಕೊಡಿಸಿಲ್ವ ಹಂಗೆ ಹಿಂಗೆ ಅಂತ ಕತೆ ಹೇಳ್ತಾಯಿದ್ಲು. ಸರಿ ಅಂದ್ಬಿಟ್ಟು ಅವಳಿಗೆ ಚಿಕ್ಕು ಜ್ಯೂಸು, ಸಪೋಟೊ ಜ್ಯೂಸು, ನನಗೆ ಅವಳಿಗೆ ಸಪೋಟೊ ಜ್ಯೂಸು, ಮತ್ತು ನಮ್ಮ ಮನೆಯವರು ವಾಟರ್ ಮೆಲನ್ ತೊಗೊಂಡ್ರು, ಕಲ್ಲಂಗಡಿ ಹಣ್ಣು ಜ್ಯೂಸು ಕುಡಿದ್ವಿ, ಚೆನ್ನಾಗಿತ್ತು. ನಮ್ಮ ಮನೆಯವರು ನಾನು ಲಾಸ್ಟಲ್ಲಿ ಒಂದು ವೀಡಿಯೋ ಏನೂ ರೆಡಿಯಾಗಿರಲಿಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿ ಸಾಕಾಗಿತ್ತು. ಸೊ ಸಾಯಂಕಾಲ ಆಯಿತು. ಸಾಯಂಕಾಲ ಆದಮೇಲೆ ನೆಂಚ್ಕೊಳ್ಳೋಕ್ಕೆ ಏನಿರಲಿಲ್ಲ ಅಂದ್ಬಿಟ್ಟು ನಾವು ಮೊಳಕೆ ಕಟ್ಟಿದ್ದೆ ಸ್ವಲ್ಪ ಕಾಳನ್ನ, ಅದನ್ನೆಲ್ಲ ನಾನು ಬೇಯಿಸ್ಬಿಟ್ಟು ಪಲ್ಯ ಥರ ಮಾಡೋಣ ಅಂದ್ಬಿಟ್ಟು ಆ ಬಸ್ತಿರುವಂತಹ ನೀರಲ್ಲಿ ನಾನು ರಸಮು ಕೂಡ ಮಾಡಿಕೊಂಡೆ, ಚೆನ್ನಾಗಿತ್ತು. ಸೊ ಇದು ಪಲ್ಯ, ಒಂದೆರಡು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಮತ್ತು ಟೊಮೊಟೊ ಕೂಡ ಹಾಕ್ಕೊಂಡೆ. ಸಿಂಪಲ್ಲಾಗಿ ಮಾಡ್ತಾಯಿರೋದು ಇದು, ಸಿಂಪಲ್ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಒಂಥರ ಗೊಜ್ಜು ಥರನೂ ಆಗುತ್ತೆ, ಪಲ್ಯ ಥರನೂ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು 2 ಸ್ಪೂನು ಹೊಸದಾಗಿ ಬಿಡಿಸಿರುವಂಥ ಧನಿಯಾ ಪೌಡರ್, ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ಕೊಂಡು ಒಂಥರ ಗೊಜ್ಜು ಥರ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು, ಈ ಥರ ಗೊಜ್ಜು ಥರ. ಆಮೇಲೆ ಗೊಜ್ಜು ಥರ ಫ್ರೈ ಆದಮೇಲೆ ಸೊ ಕಾಳಿದೆಯಲ್ಲ, ಅಯ್ಯೋ ಸೊ ಕಾಳನ್ನ ನೀಟಾಗಿ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಬೇಕು. ಸೊ ಬೆಂದಿರೋಂತಹ ಕಾಳುಗಳನ್ನ ನೀಟಾಗಿ ಫುಲ್ ಬಸ್ಕೊಂಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಬೇಯಿಸುವಾಗಲೇ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಬಸ್ತಿರುವಂತಹ ನೀರನ್ನು ಚೆಲ್ಲೋದೇನು ಬೇಡ, ಅದರಲ್ಲಿ ಒಂದು ರಸಮ್ ಕೂಡ ಮಾಡ್ಬೋದು, ಸೂಪರಾಗಿರುತ್ತೆ. ಮಾಮೂಲಿ ರಸಮ್ಗಿಂತ ಈ ರಸಮೇ ಸಖತ್ ಟೇಸ್ಟಾಗಿತ್ತು. ಸೊ ಅದಕ್ಕೆ ನೋಡಿ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕ್ಕೊತೀನಿ, ಸಾಸಿವೆ ಮತ್ತು ಎಲ್ಲ ಹಾಕ್ಕೊಂಬಿಟ್ಟು, ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಇರಲಿಲ್ಲ ಹಂಗಾಗಿ, ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಒಣಮೆಣಸಿಕಾಯಿ ಹಾಕ್ಕೋಬೇಕು. ಸೊ ಒಣಮೆಣಸಿಕಾಯಿ ಇರಲಿಲ್ಲ, ಎಲ್ಲ ಮಿಲ್ ಮಾಡಿಸ್ಬಿಟ್ಟಿದ್ವಿ. ನಾನು ಖಾರದ ಪುಡಿನೇ ಹಾಕ್ಕೊತೀನಿ. ಸ್ವಲ್ಪ ಅರಶಿನ, ಉಪ್ಪು ಹಾಕ್ಕೊಳ್ಳಿ, ಟೊಮೊಟೊ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್, 1.5 ಸ್ಪೂನ್ ಹಾಕ್ಕೊಳ್ಳಿ. ಸೊ ರಸಮ್ ಆಗಿರೋದ್ರಿಂದ ಈ ಥರ ಸ್ವಲ್ಪ ನಿಂಬೆಹಣ್ಣಷ್ಟು ಸೈಜಷ್ಟು ಹುಣಸೆಹಣ್ಣು ತೊಗೊಳ್ಳಿ. ಆ ಹುಣಸೆಹಣ್ಣ ನೀಟಾಗಿ ಕಲಿಸ್ಬಿಟ್ಟು ಅದು ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಸೊ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಒಣಮೆಣಸಿಕಾಯಿ ಇರಲಿಲ್ಲ, ಹಾಗಾಗಿ ಈ ಥರ ಚೆನ್ನಾಗಿ ಹಾಕಿರುವಂಥದ್ದು ನೀಟಾಗಿ ಸ್ವಲ್ಪ ಬೆಂದಮೇಲೆ ನಾವು ಬಸ್ತಿರ್ತೀವಲ್ಲ ಕಾಳು ನೀರನ್ನ ಹಾಕ್ಕೊಳ್ಳಿ, ಸಾಕು. ಬೇರೆ ನೀರೇನು ಆ್ಯಡ್ ಮಾಡೋದು ಬೇಡ. ಸೊ ನಿಮಗೆ ಬೇಕಿದ್ರೆ ಸ್ವಲ್ಪ ಹಾಕ್ಕೋಬೋದು ಅಷ್ಟೇ, ಬೇರೆ ನೀರು ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಇರೋಲ್ಲ, ಆ ಕಾಳು ನೀರಲ್ಲೇ ಮಾಡಬೇಕು. ಸೊ ನೋಡಿ ಎಷ್ಟು ಸೂಪರಾಗಿದೆ, ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು, ಅರ್ಜೆಂಟಲ್ಲಿ ಆಗುವಂಥದ್ದು. ಈ ಕಡೆ ಪಲ್ಯನೂ ಆಗುತ್ತೆ, ಆ ಕಡೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ರಸಮ್ ಇದು ಸಖತ್ ಟೇಸ್ಟ್ ಆಗಿರುತ್ತೆ. ಸೊ ಮಾಮೂಲಿ ರಸಮ್ಗಿಂತ ಈ ರಸಮ್ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಆ ರಸಮ್ ಕುದಿಸಲ್ಲ, ಇದನ್ನು ಕುದಿಸ್ತೀವಿ ಅಷ್ಟೇ. ಒಂದು 5 ನಿಮಿಷ ಕುದಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೋಡ್ಕೊಂಡು ನೋಡಿ ಗಾಯ್ಸ್, ನಮ್ಮ ಲಚ್ಚಿನ ಊಟ ಬೇಕಂತ ಪ್ಲೇಟ್ ಇಟ್ಕೊಂಡು ಕುತ್ಕೊಂಡೈತೆ, ನನ್ನ ಮಗ ವಿಡಿಯೋ ಗ್ರೀನ್ ಕಲರ್ ಪ್ಲಾಸ್ಟಿಕ್ ಪ್ಲೇಟ್. ಸೊ ಚೆನ್ನಾಗಿ ಮನೇಲಿ ಎಲ್ಲರಿಗೂ ರಸಮ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸಾಂಬಾರು ಕಾಳು ರಸನ ಚೆಲ್ಲಕ್ಕೆ ಹೋಗ್ಬೇಡಿ, ಈ ಥರ ರಸಮ್ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ನಮ್ಮ ಅಪ್ಪ ಟಿವಿಲಿ ಬಿಜಾಗಿತ್ತು ಅಂತಾನೆ ಹೇಳ್ಬೋದು. ನೋಡಿ ಐಟಮ್ ಅಲ್ಲಲ್ಲೇ ಗುಡ್ಡೆ ಹಾಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಜೋಡಿಸ್ಬೇಕು. ಬರ್ತಾರೆ ನೋಡಿ. ಸೊ ಅರ್ಧಂಬರ್ಧ ಟೈಮ್ ಇದ್ದಾಗ ಸ್ವಲ್ಪ ಮಾಡ್ಕೊತಾ ಇದ್ದೀನಿ.
ನೋಡಿ ಈ ಥರ ಸ್ವಲ್ಪ ಸಾಂಬಾರಿತ್ತು, ಸೊಪ್ಪು ಸಾಂಬಾರು ಬೆಳಿಗ್ಗೆ ಮಾಡಿದ್ದು, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಾಳು ಪಲ್ಯ ರಸಮ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.